400 ಡೇಸ್ ಚೇತನ್ ಭಗತ್ ಅವರ ಕಾದಂಬರಿ. ಒಬ್ಬ ತಾಯಿ 400 ದಿನಗಳ ಕಾಲ ತನ್ನ ಮಗಳನ್ನು ಹುಡುಕುತ್ತಿದ್ದರೆ ಪೊಲೀಸರು ಕೈ ಚೆಲ್ಲಿದ ಪ್ರಕರಣವನ್ನು ಒಬ್ಬ ಯುವಕ ಮತ್ತೆ ತೆರೆದರೆ ಆ ಕಥೆಯ ಅಂತ್ಯ ಹೇಗಿರಬಹುದು? ಇಂದು ನಾವು ಮಾತನಾಡಲಿರುವ 400 ಡೇಸ್ ಎಂಬ ರೋಚಕ ಥ್ರಿಲ್ಲರ್ ಕಾದಂಬರಿಯ ಕುರಿತು ಹೇಳುವೆ. ಕಥೆಯ ಹಿನ್ನೆಲೆ: ಕೇಶವ್ UPSC ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಯುವಕ. ಆದರೆ ಅವನ ಪಾರ್ಟ್ ಟೈಮ್ ವೃತ್ತಿ ಡಿಟೆಕ್ಟಿವ್ ಅಥವಾ ಪತ್ತೇದಾರಿಯಾಗಿ ಕೆಲಸ ಮಾಡುವನು. ತಂದೆ ತಾಯಿಯ ಒತ್ತಾಯ ಸಣ್ಣ ಸಣ್ಣ ತನಿಖೆಗಳನ್ನು ಬಿಟ್ಟು ಸರ್ಕಾರಿ ಕೆಲಸಕ್ಕಾಗಿ ಸಂಪೂರ್ಣವಾಗಿ ತಯಾರಿ ನಡೆಸು ಎಂದು. ಆದರೆ ಕೇಶವ್ ತನ್ನೊಳಗಿನ ಡಿಟೆಕ್ಟಿವ್ ಮನಸ್ಸನ್ನು ಬಿಡಲು ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ಅವನ ಜೀವನಕ್ಕೆ ಆಲಿಯಾ ಅರೋರಾ ಪ್ರವೇಶಿಸುತ್ತಾಳೆ. ಆಲಿಯಾಳು 12 ವರ್ಷದ ಮಗಳು ಸಿಯಾ 9 ತಿಂಗಳ ಹಿಂದೆ ಕಾಣೆಯಾಗಿರುತ್ತಾಳೆ. ಪೊಲೀಸರು ಹುಡುಕಾಟ ನಡೆಸಿ ಕೊನೆಗೆ ಪ್ರಕರಣವನ್ನು ಕೋಲ್ಡ್ ಕೇಸ್ ಎಂದು ಮುಚ್ಚುತ್ತಾರೆ. ಆದರೆ ತಾಯಿಯ ಹೃದಯ ಒಪ್ಪುವುದಿಲ್ಲ. ನನ್ನ ಮಗಳು ಇನ್ನೂ ಜೀವಂತವಾಗಿದ್ದಾಳೆ ಎಂದು ತಾಯಿ ನಂಬುತ್ತಾಳೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿಯ ಕೊರತೆ, ಮನೆಯ ಒತ್ತಡ, ಅತ್ತೆಯ ತಿರಸ್ಕಾರ, ಈ ಎಲ್ಲ ನೋವಿನ ನಡುವೆ ಮಗಳು ಕಾಣೆಯಾಗಿರುವುದು ಆಲಿಯಾಳ ಬದುಕನ್ನೇ ಕತ್ತಲೆಗೊಳಿಸುತ್ತದೆ. ಅವಳು ಕೇಶವ್ ಬಳಿ ಒಂದು ಬೇಡಿಕೆ ಇಡುತ್ತಾಳೆ: ದಯವಿಟ್ಟು ನನ್ನ ಸಿಯಾಳನ್ನು ಹುಡುಕಿಕೊಡಿ ಎಂದು. 9 ತಿಂಗಳ ಹಳೆಯ ಪ್ರಕರಣ, ಸುಳಿವುಗಳು ಮಾಸಿವೆ, ಸಾಕ್ಷಿಗಳು ಇಲ್ಲ ಎಂಬ ಅನುಮಾನ ಪಡುತ್ತಾ ಕೇಸನ್ನು ತೆಗೆದುಕೊಳ್ಳುತ್ತಾನೆ ಕೇಶವ್. ಸಿಯಾ ತನ್ನ ಅಜ್ಜ ಅಜ್ಜಿಯ ಮನೆಯಲ್ಲಿ ಎಲ್ಲ ಕುಟುಂಬದ ಸದಸ್ಯರಿದ್ದಾಗ ರಾತ್ರಿ ಕಾಣೆಯಾಗಿರುತ್ತಾಳೆ. ಮೊದಲ ಅನುಮಾನ ಕುಟುಂಬ ಸದಸ್ಯರ ಮೇಲೆ ಬೀಳುತ್ತದೆ. ಆದರೆ ಅದು ತಪ್ಪು ಎಂದು ಕ್ರಮೇಣ ತಿಳಿಯುತ್ತದೆ. ನಂತರ ಸಿಯಾಳ ಸಾಮಾಜಿಕ ಜಾಲತಾಣ ಅಂದರೆ ಇನ್ಸ್ಟಾಗ್ರಾಮ್ ಖಾತೆ ಪರಿಶೀಲನೆ ಮಾಡುತ್ತಾನೆ. ಒಂದು ನಕಲಿ ಖಾತೆಯಿಂದ ಬಂದ ಸಂದೇಶಗಳು, ಚಾಟ್ ನೋಡಿ ಸಂಶಯಗಳು ಹೆಚ್ಚುತ್ತವೆ. ಪ್ರತಿ ಅಧ್ಯಾಯದಲ್ಲೂ ಹೊಸ ತಿರುವು, ಪ್ರತಿ ತಿರುವು ಓದುಗರನ್ನು ಗೊಂದಲಕ್ಕೆ ತಳ್ಳುತ್ತದೆ. ಇವನೇ ಅಪರಾಧಿ ಎಂದು ನಂಬುವಷ್ಟರಲ್ಲಿ ಹೊಸ ಸತ್ಯ ಹೊರಬರುತ್ತದೆ. 400 ದಿನಗಳ ನಂತರ ಕೊನೆಗೂ ಸಿಯಾ ಪತ್ತೆಯಾಗುತ್ತಾಳೆ. ಆದರೆ ಸತ್ಯ ಆಘಾತಕಾರಿಯಾಗಿರುತ್ತದೆ. ಅಪರಾಧಿ ಹೊರಗಿನವನಾಗಿರದೆ ಕುಟುಂಬದ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡ ವ್ಯಕ್ತಿ. ಆನ್ಲೈನ್ ಸಂಪರ್ಕ, ಭಾವನಾತ್ಮಕ ಪ್ರಭಾವ ಮತ್ತು ನಂಬಿಕೆಯ ದುರುಪಯೋಗ ಇವೆಲ್ಲವೂ ಈ ಪ್ರಕರಣದ ಮೂಲ. ಸಿಯಾ ಜೀವಂತವಾಗಿ ಸಿಗುತ್ತಾಳೆ, ಆದರೆ ಅವಳು ಮಾನಸಿಕವಾಗಿ ಗಂಭೀರ ಗಾಯಗಳನ್ನು ಹೊತ್ತಿರುತ್ತಾಳೆ. ತಾಯಿ ಮಗಳು ಮತ್ತೆ ಒಂದಾಗುವ ಕ್ಷಣ ಕಥೆಯ ಅತ್ಯಂತ ಭಾವನಾತ್ಮಕ ಭಾಗ. ಈ ಪುಸ್ತಕದ ಮುಖ್ಯ ಸಂದೇಶ: ಡಿಜಿಟಲ್ ಯುಗದಲ್ಲಿ ಮಕ್ಕಳ ಸುರಕ್ಷತೆ ಅತ್ಯಂತ ಮುಖ್ಯ. ಸಾಮಾಜಿಕ ಜಾಲತಾಣಗಳು ಸರಿಯಾದ ಬಳಕೆ ಇಲ್ಲದಿದ್ದರೆ ಅಪಾಯಕಾರಿಯಾಗಬಹುದು. ಕುಟುಂಬ ಸಂಬಂಧಗಳ ತುಮುಲು ಮಕ್ಕಳ ಮನಸ್ಸಿಗೆ ಆಳವಾದ ಗಾಯ ಮಾಡುತ್ತವೆ. ತಾಯಿಯ ನಂಬಿಕೆ ಮತ್ತು ಧೈರ್ಯ ಯಾವತ್ತೂ ಸೋಲುವುದಿಲ್ಲ. ಈ ಕಥೆಯ ಅಂತಿಮ ಮಾತು: 400 ಡೇಸ್ ಕೇವಲ ಮಿಸ್ಟರಿ ಕಾದಂಬರಿಯಲ್ಲ, ಇದು ಒಂದು ತಾಯಿಯ ನಂಬಿಕೆ, ಒಬ್ಬ ಯುವ ತನಿಖಾಕಾರನ ಹಠ ಮತ್ತು ಡಿಜಿಟಲ್ ಯುಗದ ಕತ್ತಲೆಯ ಮುಖವನ್ನು ಬಿಚ್ಚಿಡುವ ಕತೆ ಇದಾಗಿದೆ. ಈ ಕತೆ ಓದುಗರನ್ನು ಕೊನೆಯವರೆಗೂ ಕುತೂಹಲದಲ್ಲೇ ಇಡುತ್ತದೆ.